ಸಂಪುಟ ಪುನಾರಚನೆ ವೇಳೆ ತೇಜೋವಧೆ ಮಾಡೋ ಸಂಚಿದೆಯಂತೆ. ಅದಕ್ಕೋಸ್ಕರನೇ ಕೇಂದ್ರ ಸಚಿವರೊಬ್ಬರು ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿ ತಡೆಯಾಜ್ಞೆಯನ್ನ ತಗೊಂಡು ಬಂದಿದ್ದಾರೆ. ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರಿಗೆ ಇದೀಗ ನಕಲಿ ಸಿಡಿ ಭಯ ಶುರುವಾಗ್ಬಿಟ್ಟಿದೆ. ನಕಲಿ ಸಿಡಿ ಮಾಡಿ ಪ್ರಸಾರ ಆಗ್ಬಿಟ್ರೆ ತನ್ನ ತೇಜೋವಧೆ ಆಗುತ್ತೆ, ಇದನ್ನ ತಡಿಬೇಕು, ತಡೆ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಕೋರ್ಟ್ನಲ್ಲಿ ಹಾಕಿದ್ರು. ನಕಲಿ ಸಿಡಿ ರಿಲೀಸ್ ಮಾಡಿ ಬೆದರಿಸುವ ತಂತ್ರದ ಹಿನ್ನೆಲೆಯಲ್ಲಿ ಈ ತರ ಅರ್ಜಿಯನ್ನ ಅವರು ಹಾಕಿದ್ದು. ಸಿವಿಲ್ ಕೋರ್ಟ್ ಮೆಟ್ಲೇರಿದ್ದಾರೆ ಸದಾನಂದ ಗೌಡರು. ಮಾಧ್ಯಮಗಳ ವಿರುದ್ಧ ನಿರ್ಬಂಧಕಾಜ್ಞೆಯನ್ನ ಇದೀಗ ಡಿವಿಎಸ್ ಪಡ್ಕೊಂಡಿದ್ದಾರೆ. ಇವ್ರ ಆತಂಕ ಏನು? ನಕಲಿ ವಿಡಿಯೋ ಸೃಷ್ಟಿ ಮಾಡಿ ಮೀಡಿಯಾದಲ್ಲಿ ಹರಿಬಿಡುವಂತ ಸಾಧ್ಯತೆ ಇರುತ್ತೆ ಅಂತ. ಯಾಕಂದ್ರೆ ಈ ಹಿಂದೆ ಒಬಾಮಾ ಮತ್ತೆ ಕ್ವೀನ್ ಎಲಿಜಬೆತ್ ನಕಲಿ ವಿಡಿಯೋ ಮಾಡಿದ್ರು. ಅದೇ ತರ ವಿಡಿಯೋ ಪ್ರಸಾರ ಮಾಡಿದ್ರೆ ತಮ್ಮ ಘನತೆಗೆ ಧಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಅರ್ಜಿಯನ್ನ ಇವರು ಹಾಕಿದ್ರು. ನಕಲಿ ಸಿಡಿ ರಿಲೀಸ್ ಮಾಡಿ ಬೆದರಿಸೋ ತಂತ್ರವನ್ನ ಯಾರಾದ್ರೂ ಹಾಕ್ತಾರೆ, ಮತ್ತೆ ತಮ್ಮ ತೇಜೋವಧೆ ಕೂಡ ಆಗುತ್ತೆ ಅಂತ ಹೇಳಿ, ತಮ್ಮ ಚಾರಿತ್ರ ವಧೆ ಆಗಲಿದೆ ಅಂತ ಹೇಳ್ಬಿಟ್ಟು ಮುಂಜಾಗ್ರತೆಯಿಂದಾನೇ ಅರ್ಜಿಯನ್ನ ಡಿವಿಎಸ್ ಹಾಕೋದು.